ಹಾಯ್ ಎವ್ರಿವನ್, ನಿನ್ನೆ ನೀವು ನೋಡಿದಿರ ಒಂದು ವಿಡಿಯೋದಲ್ಲಿ ಎಲ್ಲ ನೀಟಾಗಿ ಕಟ್ ಮಾಡ್ತಿರೋದು. ಇವತ್ತು ನೀವು ನಾನು ತೋರಿಸ್ತಾ ಇದ್ದೀನಿ. ಈ ಕಟ್ ಮಾಡಿರೋಂಥ ಗ್ಯಾಪ್ಗಳಿಗೆ ಟಾರ್ನ ಕಾಯಿಸಿ ಆ ಗ್ಯಾಪ್ಗೆ ಫಿಲ್ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಮಳೆ ನೀರೆಲ್ಲ ಬಂದಾಗ ಅಲ್ಲಿ ನಿಲ್ಲಲ್ಲ. ಒಂದು ಆ ರಬ್ಬರ್ ಥರ ಇರೋದ್ರಿಂದ ಯಾವುದೇ ಥರದ್ದು ಕಟ್ ಆಗೋದಿಲ್ಲ, ಫ್ಯೂಚರು ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಹಿಂಗೆ ಮಾಡ್ತಿದ್ದಾರೆ. ಇದು ಮಾಡಿ ಈ ರೀತಿ ಕಾಯಿಸಿ ಆ ಗ್ಯಾಪ್ಗಳಿಗೆ ಫಿಲ್ ಮಾಡ್ತಾರೆ. ಅದನ್ನು ರಬ್ಬರ್ ಆಡ್ತಾ ಇದ್ದಂಗೆ ಮೇಲುಗಡೆ ಎಕ್ಸ್ಟ್ರಾ ಏನು ಲೇಯರ್ ಬಂದಿರುತ್ತೆ ಆ ಲೇಯರ್ನ ತಕ್ಕೊಂಡು ಬರ್ತಾರೆ. ಇರೋದನ್ನ ಮತ್ತೆ ವೇಸ್ಟ್ ಮಾಡೋದಿಲ್ಲ, ಮತ್ತೆ ಇಲ್ಲಿ ಕಲೆಕ್ಟ್ ಮಾಡಿ ಮತ್ತೆ ಆ ಎಕ್ಸ್ಟ್ರಾಸ್ನ ಇಲ್ಲಿ ರೀಬಾಯ್ಲಿಂಗ್ ಮಾಡ್ತಾರೆ. ಸೊ ಅದನ್ನು ಮತ್ತೆ ಬಾಯ್ಲ್ಡ್ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡ್ತಾರೆ. ಕಾಯಿಸಿರುವಂಥದ್ದನ್ನ ಡಬ್ಬಗಳಿಗೆ ತುಂಬಿಕೊಂಡು ಅಲ್ಲಿಂದ ಇವುಗಳಿಗೆ ರೀಫಿಲ್ ಮಾಡ್ಕೊಳಂಥದ್ದು. ಇದು ಹೊಡೆದೋಗುತ್ತೆ, ಇದು ಕ್ರ್ಯಾಕ್ ಬರುತ್ತೆ ಅಂತ. ಕ್ರ್ಯಾಕ್ ಬರುತ್ತೆ, ಅದಕ್ಕೆ ಕ್ರ್ಯಾಕ್ ಬರೋಕ್ಕೆ ಗುರು ಕಟ್ಟಿಂಗ್ ಮಾಡ್ತಾರೆ. ತಿರ್ಗಾ ಅದು ಫಿಲ್ ಮಾಡಿದ್ರೆ ಚೆನ್ನಾಗಿ ಫಿಲ್ ಮಾಡ್ತಾರೆ. ಗಾಡಿ ಓಡಾಡ್ತಾ ಇರ್ತಾರಲ್ಲ, ಅದಕ್ಕೆ ಈ ಹೆಜ್ಜೆ ಹೊಡೆದೋಗುತ್ತೆ, ಅದಕ್ಕೆ ಫಿಲ್ ಮಾಡೋದು. ಮಾತ್ರ ಏನೋ ಇಲ್ಲೇನೋ ಡ್ಯಾಮೇಜ್ ಇತ್ತು, ಅವಾಗ ಇದು ಮಾತ್ರ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿಬಿಟ್ಟು ಇದು ಮಾತ್ರ ಏನಿದೆ ಕ್ಲೀನಾಗಿ ಮಾಡ್ಕೋಬೋದು. ಇದು ಏನಾದ್ರು ಹೊಡೆದೋಯ್ತು ಅಂದರೆ ಪಟ್ಟಿಗೆ ಇದೊಂದು ಬಾಕ್ಸ್ ಮಾತ್ರ ಕಟ್ ಮಾಡ್ತಾರೆ, ರೀಪ್ಲೇಸ್ ಮಾಡ್ಬೋದು. ಅವಾಗ ಟ್ಯಾರ್ ಇರುತ್ತಲ್ವಾ, ಅವಾಗ ಬಂದು ಬೇರೆ ಕಡೆ ಡ್ಯಾಮೇಜ್ ಹೋಗಲ್ಲ. ನಾವು ಹೊಡೆದ್ರು ಬೇರೆ ಕಡೆ ಡ್ಯಾಮೇಜ್ ಸ್ಪ್ರೆಡ್ ಆಗಲ್ಲ.